ಹೇರ್ ಫಾಲ್ಗೆ ಚಿಕಿತ್ಸೆ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಬೇಸಿಕ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಅಂತ ಮಾಡಿಸ್ತಾರೆ. ಆ ಬ್ಲಡ್ ಇನ್ವೆಸ್ಟಿಗೇಷನ್ಸಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ಸು ನಾರ್ಮಲ್ ಅಂತ ಕಂಡು ಬಂದಲ್ಲಿ ನಾವು ಹೇರ್ ಫಾಲ್ಗೆ 2 ರೀತಿ ಟ್ರೀಟ್ಮೆಂಟ್ ಕೊಡ್ತೇವೆ. ಒಂದು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್, ಅಂದರೆ ಮೆಡಿಸಿನ್ಸ್ ಕೊಟ್ಟು ಇಂಪ್ರೂವ್ಮೆಂಟ್ ಮಾಡೋ ಅಂಥದ್ದು. ಇನ್ನೊಂದು ಸರ್ಜಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್, ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋ. ಇವೆರಡು ವಿಧಾನದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ, ಇಡೀ ಪ್ರಪಂಚದಲ್ಲಿ ಇನ್ನೂ ಯಾರೂ ಯಾವುದೇ ಮೆಡಿಸಿನ್ ಕಂಡುಹಿಡಿದಿಲ್ಲ ಕೂದಲನ್ನು ಉದುರೋದನ್ನು ಕಂಪ್ಲೀಟಾಗಿ ನಿಲ್ಲಿಸಲಿಕ್ಕೆ. ಆ ರೀತಿ ಇದ್ದಿದ್ರೆ ಎಲ್ಲರೂ ಅದೇ ಮೆಡಿಸಿನ್ನ ಯೂಸ್ ಮಾಡ್ತಾ ಇದ್ರು, ಯಾರೂ ಕೂದಲು ಇಲ್ಲದೆ ಇರ್ತಾ ಇರಲಿಲ್ಲ. ಸೊ ಹಾಗಾದರೆ ಯಾವಾಗ ನಾವು ಮೆಡಿಸಿನ್ ಯೂಸ್ ಮಾಡ್ತಿದ್ವಿ? ವಾಟ್ ಈಸ್ ದ ರೋಲ್ ಆಫ್ ಮೆಡಿಸಿನ್? ನಿಮಗೆ ಹೇರ್ ಇದೆ, ಡೆನ್ಸಿಟಿ ಇಲ್ಲ, ಅಂದರೆ ಹೊತ್ತೊತ್ತಾಗಿಲ್ಲ ಹೇರು, ಅಂದರೆ ನೀವು ಮೆಡಿಸಿನ್ನ ಕೊಟ್ಟು ಡೆನ್ಸಿಟಿನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸಪೋಸ್ ನಿಮಗೆ ಒಂದು 100 ಹೇರ್ಸ್ ಫಾಲ್ ಆಗ್ತಾ ಇದೆ ಅಂದರೆ ನಾವು ಮೆಡಿಸಿನ್ನ ಕೊಟ್ಟು 50 ಹೇರ್ ಫಾಲ್ ಆಗೋ ರೀತಿ ಮಾಡ್ಬೋದು. ಬಟ್ ಕಂಪ್ಲೀಟ್ ಹೇರ್ ಫಾಲ್ ನಿಲ್ಲಿಸಲಿಕ್ಕೆ ಯಾವುದೇ ಮೆಡಿಸಿನ್ ಕಂಡುಹಿಡಿದಿಲ್ಲ. ಸೊ ಅಕಸ್ಮಾತ್ ನಿಮಗೆ ಹೇರೇ ಇಲ್ಲ ಅನ್ನೋ ಜಾಗಕ್ಕೆ ಹೊಸ ಹೇರ್ ಬೇಕು ಅಂದರೆ ಯಾವುದೇ ಮೆಡಿಸಿನಿಂದ ಹೊಸ ಹೇರು ಕೊಡಲಿಕ್ಕಾಗಲ್ಲ. ಹೊಸ ಹೇರು ಬೇಕು ಅಂದರೆ ಒನ್ಲಿ ಆಪ್ಷನ್ ಈಸ್ ಹೇರ್ ಟ್ರಾನ್ಸ್ಪ್ಲಾಂಟ್. ಸೊ ಬೊಕ್ಕು ತಲೆಗೆ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ದ ಒನ್ಲಿ ಸೊಲ್ಯೂಷನ್, ಅದು ಗೊತ್ತಿರಬೇಕು. ಯಾವುದೇ ಮೆಡಿಸಿನ್ನಿಂದ ಹೊಸ ಕೂದಲು ಬರೋದಿಲ್ಲ.